ಮತ್ತೊಮ್ಮೆ ನಮ್ಮ ಕೊಲೀಗ್ ಪ್ರಶಾಂತ್ ನಾತು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಆದ ಸಲೀಂ ಅಹಮದ್ ಅವರ ಜೊತೆಗಿದ್ದಾರೆ. ಸಲೀಂ ಅಹಮದ್ ಅವರು ನಮಸ್ಕಾರ. ನಮಸ್ಕಾರ. ಹೇಗೆ ನಡೀತಿದೆ ಸರ್ ಪ್ರಚಾರ? ಶುರುವಾಗಿದೆ, ಚರ್ಚೆ ನಡೀತಾ ಇದೆ. ನಾಳೆ AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, KPC ಅಧ್ಯಕ್ಷ DK ಶಿವಕುಮಾರ್ ನಾಳೆ ಬರ್ತಾರೆ. 12 ಗಂಟೆಗೆ ಹೈ ಲೆವೆಲ್ ಮೀಟಿಂಗ್ ಇದೆ. ಎಲ್ಲ ಶಾಸಕರು, ಸಂಸದರು, ಮಂತ್ರಿಗಳು ಎಲ್ಲರಿಗೂ ಏನು ಉಸ್ತುವಾರಿ ಹಾಕಿದ್ದಾರೆ. ನಾಳೆ 12 ಗಂಟೆಗೆ ಸಭೆ ಇದೆ. ಅಲ್ಲಿಂದ ಈಗಾಗಲೇ ಚಾಲನೆ ಶುರುವಾಗಿದೆ. ಅದೇ ಅಧಿಕೃತವಾಗಿ ಪಕ್ಷದ ವತಿಯಿಂದ, KPCC ವತಿಯಿಂದ ನಾಳೆ ಶುರುವಾಗುತ್ತೆ. ಸರ್, ಈಗ ಬಿಜೆಪಿಯ ದಾವಣಗೆರೆ ಜಿಲ್ಲೆಯ ಭಿನ್ನಮತ 2 ವರ್ಷ ಚರ್ಚೆ ಮಾಡಿದ್ವಿ ನಾವು. ಅವ್ರದ್ದು ಸರಿ ಹೋಗ್ಬಿಡ್ತು, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಇದು ಇಲ್ಲದೇ ಇದ್ದ ಭಿನ್ನಮತ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಈಗ ಮುಸ್ಲಿಂ ಟಿಕೆಟ್ನ ವಿಷಯದಲ್ಲಿ. ನೋಡಿ, ನಾವೆಲ್ಲ ಅಲ್ಪಸಂಖ್ಯಾತರ ಟಿಕೆಟ್ ಕೇಳಿದ್ದು ಸರಿ. ಜಮೀರ್ ಇರ್ಬೋದು, ನಾನ್ ಇರ್ಬೋದು, ನಜೀರ್ ಇರ್ಬೋದು, ರಿಜ್ವಾನ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ರಹೀಂ ಖಾನ್, ನಾವೆಲ್ಲ ಭೇಟಿ ಮಾಡಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳಿದ್ವಿ. ಸರಿ. ಅದಾದಮೇಲೆ ಇನ್ನೊಂದು ಸಭೆ, ಹೈ ಲೆವೆಲ್ ಸಭೆ ಆಯಿತು. ಓಕೆ. ಅದರಲ್ಲಿ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, AIC ಜನರಲ್ ಸೆಕ್ರೆಟರಿ ಮಲ್ಲಿಕಾರ್ಜುನ್ ಅವರು, ಆಮೇಲೆ ಅಲ್ಪಸಂಖ್ಯಾತರ ಎಲ್ಲ ಮುಖಂಡರು, ಜಮೀರು, ನಾನು, ನಜೀರು, ನಾವೆಲ್ಲ ಕೂತಿದ್ವಿ. ಆ ಸಭೆಯಲ್ಲಿ ಒಂದು ಚರ್ಚೆ ಆಯಿತು. ಏನಂತ ಹೇಳಿದ್ರೆ, ಬಾಗಲಕೋಟೆಯಲ್ಲಿ ಅವರ ಫ್ಯಾಮಿಲಿಗೆ ಟಿಕೆಟ್ ನಾವು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಒಂದು ಸಂಪ್ರದಾಯ, ಯಾರು ತೀರೋಗ್ತಾರೆ ಅವರ ಫ್ಯಾಮಿಲಿ ಕೊಡುವಂಥದ್ದು ಸಂಪ್ರದಾಯ ಇದೆ. ಶಾಮ್ನೂರ್ ಅವರ ಟರ್ಮ್ ಇನ್ನ 2 ವರ್ಷ ಇತ್ತು. ಆ 2 ವರ್ಷಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹಿನ್ನೆಲೆಯಲ್ಲಿ ಅದನ್ನು ನೀವೆಲ್ಲ ಅದನ್ನು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಒಪ್ಪಿಸಿ ಟಿಕೆಟನ್ನು ಕೊಟ್ಟರು ಅವರು. ಒಂದು ವೇಳೆ ಆವಾಗಲೇ ಅದು ಒಪ್ತೇ ಇರ್ತಾರೆ, ಆವಾಗಲೇ ಅದನ್ನ ಏನಾದ್ರು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಯಾರು ಮಾಡಲಿಲ್ಲ. ನಾವೆಲ್ಲ ಕೂತಿದ್ವಿ, ನಾವೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಆಯ್ತು ಅಂತ ನಾವು ಹೊರಟಿದ್ವಿ. ಹಾಗಿರುವಾಗ ನೆಕ್ಸ್ಟ್ ಡೇ ಅದ್ರ ಚರ್ಚೆಗೆ ನಮ್ ಕೇಳಲೇ ಇಲ್ಲ. ನಮ್ಗೆ ಜಮೀರ್ ಅಹಮದ್ ಖಾನ್ ಇದ್ರು, ರಹೀಂ ಖಾನ್ ಇದ್ರು, ಸಲೀಂ ಅಹಮದ್ ಇದ್ರು, ಹ್ಯಾರಿಸ್ ಇದ್ರು, ನಜೀರ್ ಇದ್ರು, ರಹೀಂ ಖಾನ್ ಇದ್ರು. ಜಬ್ಬಾ ಟೆಲಿಫೋನಿಕಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಸಪೋರ್ಟ್ ಮಾಡ್ತೀವಿ ಅಂತ ಸನ್ಮಾನ್ಯ ಸುರ್ಜೇವಾಲಾಗೆ ಹೇಳಿದ್ರು. ಒಮ್ಮತದ ತನ್ವೀರ್ ಸೇಠಲ್ಲಿ ಫೋನಲ್ಲಿ ಕೂಡ ಹೇಳಿದ್ರು. ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಂತರ ಕೊನೆಗೆ ಅಂತಿಮವಾಗಿ AICC ಜನರಲ್ ಸೆಕ್ರೆಟರಿ, ಮುಖ್ಯಮಂತ್ರಿಗಳು, ಅಧ್ಯಕ್ಷ ಹೇಳಿದ್ರು, ನೋಡಿ ಇದು ಸಂಪ್ರದಾಯ ಇದೆ, ನಾವು ಬಾಗಲಕೋಟೆಯಲ್ಲಿ ನಾವು ಕೊಡಬೇಕಾದ್ರೆ ಇಲ್ಲೂ ಕೂಡ ಕೊಡಬೇಕು, ನೀವು ಅರ್ಥ ಮಾಡ್ಕೋಬೇಕು. ಇದು 2 ವರ್ಷ ಶಾನೂರ್ ಶಿವಶಂಕರಪ್ಪ ಅವರ ಟರ್ಮ್, ಇದು ಅವರ ಟರ್ಮ್ ಅಲ್ಲಿ ನಾವು ಕೊಡಬೇಕಾಗ್ತಾ ಇದೆ. ಮುಂದಿನ ಜನರಲ್ ಎಲೆಕ್ಷನ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ಯಾರು ಕೊಡ್ಬೇಕಂತ, ಅವಾಗ ತೀರ್ಮಾನ ತಗೊಳ್ತೀವಿ. ಇದಕ್ಕೆ ನೀವು ಸಹಕಾರ ಕೊಡ್ಬೇಕಂತ ನಮ್ಮನ್ನ ಹೇಳಿ ನಮ್ಮನ್ನ ಒಪ್ಪಿಸಿ ಟಿಕೆಟ್ ಅನ್ನು ಕೊಟ್ಟರು. ಜಮೀರ್ ಯಾಕೆ ಬೇಸರ ಆದ್ರಾಗಿದ್ರೆ? ಅದಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಬೇಸರ ಆಗ್ಬೇಕು ಅಂತ. ಅಲ್ಲ, ಕರೆಕ್ಟ್ ರೀ. ನೋಡಿ, ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ ಇದೆ. ಅಲ್ಲ, ಕೇಳಿ, ಇಲ್ಲಿ ಯಾರಿಗೂ ಯಾರು ಕರೆಯೋ ನೆಸೆಸಿಟಿ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು, ನಾವು ನಮ್ಮ ಜವಾಬ್ದಾರಿ ಇದೆ. ಇಲ್ಲಿ ಒಂದ್ಸಲ ಟಿಕೆಟ್ ಅನೌನ್ಸ್ ಆದ್ಮೇಲೆ ನಾವೆಲ್ಲ ಮುಖಂಡರು ಅಂತ ಹೇಳ್ಕೊಂಡಿದೀವಲ್ಲ, ನಮ್ಮ ಕಾರ್ಯಕರ್ತರು ಆಗಿ ನಾವು ಏನ್ ತೀರ್ಮಾನ AICC ಮಾಡಿದೆ ಆ ತೀರ್ಮಾನ ಒಪ್ಪಿ ಕಾಂಗ್ರೆಸ್ನ ಗೆಲ್ಸೋ ಜವಾಬ್ದಾರಿ ನಮ್ದು. ನಾವು ಹೇಳೋದು ಟಿಕೆಟ್ ಕೇಳೋವರೆಗೂ ನಾವು ಕೇಳಿದೀವಿ, ಅನೌನ್ಸ್ ಆಗೋವರೆಗೂ ನಮ್ಮ ಹೋರಾಟ ಇತ್ತು. ಕೊನೆಗೆ ಅಂತಿಮವಾಗಿ ನಮ್ಮನ್ನೆಲ್ಲ ಕರೆದೇ ಮಾಡ್ತಾ ಇದ್ದ ಒಂಥರ ಒಪ್ತಾ ಇದ್ವಿ ನಾವು. ನಮ್ಮನ್ನೆಲ್ಲ ಕರೆದು ಸುಮಾರು 2 ಗಂಟೆ ಚರ್ಚೆ ಮಾಡಿ ಎಲ್ಲ ಸಮ್ಮುಖದಲ್ಲಿ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಆದ್ಮೇಲೆ ಅದ್ರ ಮಧ್ಯ ಯಾರೋ ಕೆಲವರು ಬಂಡಾಯ ಆಗಿ, ಕೆಲವರು ನಮ್ಮವರೇ ಹೇಳಿ ಅವ್ರಿಗೆ ಹಾಕಿಸ್ತಾರೆ. ಅದು ನಾನು ಚುನಾವಣೆ ನಂತರ ಹೇಳ್ತೀನಿ. ಕೆಲವರು ಷಡ್ಯಂತ್ರ ಕುಮ್ಮಕ್ಕು ಕೊಟ್ಟು ಸಾದಿಕ್ ಪೈಲ್ವಾನ್ಗೆ ಕಂಟೆಸ್ಟ್ ಮಾಡಿಸ್ತಾರೆ. ಕೊನೆಗೆ ಮುಖ್ಯಮಂತ್ರಿಗಳು ಕರೆದು ಜಮೀರ್ ಅಹಮದ್ ಖಾನ್, ಸಾದಿಕ್ ಪೈಲ್ವಾನ್ ಅಂತ ಸಲೀಂ ಎಲ್ರಿಗೂ ಗೊತ್ತಿದ್ದ ವಿಷಯ. ನೀವು ಚುನಾವಣೆ ನಂತರ ಏನು ಹೇಳೋದು? ಎಲ್ರಿಗೂ ಗೊತ್ತಿದೆ ಜಮೀರ್ ಅಹಮದ್ ಖಾನೇ ಇದ್ರು ಅದ್ರ ಹಿಂದೆ ಅಂತ. ಅಲ್ಲ, ಅದು ನಾನು ಯಾಕೆ ಹೇಳಿ ನಾಥೂರಾಮ್ ಅವರೇ, ನಾನು ಯಾಕೆ ಹೇಳಬೇಕು ನಾಥೂರೇ? ನಾನು ಯಾಕೆ ಹೇಳ್ಬೇಕು ಅದನ್ನ? ನಾನು ಹೇಳಿದ್ದು ಅವರಾಗಿ ಅವರೇ ಬಂದು ಮುಖ್ಯಮಂತ್ರಿಗಳಿಗೆ ಮತ್ತೆ ಜನಶ್ರೀ ಅವರಿಗೆ ಬಂದು ಹೇಳಿದ್ರು ಯಾಕೆ ಹಿಂಗೆಲ್ಲ ಆಯ್ತು, ಯಾಕೆ ನನಗೆ ಹೇಳಿ ನನಗೆ ದಾರಿ ತಪ್ಪಿಸಿದ್ರು. ಅವರು ಬಂದು ಅದನ್ನ ನಾನು ವಿಡ್ರಾ ಮಾಡ್ತೀನಿ. ಯಾವತ್ತು ನಾನು ಕಾಂಗ್ರೆಸ್ಸಿಗ, ನಾನು ಶಾನೂರ್ ಶಿವಶಂಕರಪ್ಪ ನಾನು ಶಿಷ್ಯ,
ನನಗೆ ಕೆಲವರು ನಿನ್ನ ಟಿಕೆಟ್ ಆಯಿತು, ಕೆಲವರು ತಪ್ಪಿಸೋದು ಅಂತ ಹೇಳಿಬಿಟ್ಟು ನನಗೆ ಕೆಲವರು ದಾರಿ ತಪ್ಪಿಸಿದ್ರು, ಅದಕ್ಕೆ ಫೈಲ್ ಮಾಡಿದೆ ಅಂತ ಹೇಳಿದ ಮಾತು. ನಾನು ನಿಮ್ಗೆ ಹೇಳ್ತಾ ತಮ್ಮ ಮೂಲಕ ನಿಮ್ಮ ಚಾನಲ್ ನೆನ್ನೆನೂ ಮೊನ್ನೆ ನೋಡ್ತಾ ಇದ್ದೆ, ಬೇರೆ ಬೇರೆ ವಿಶ್ಲೇಷಣೆ ತಾವು ಮಾಡ್ತಾ ಇದ್ರಿ. ಇಲ್ಲಿ ನಮ್ಮ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಮುಖಂಡರನ್ನ ಕೂಡ್ಸ್ಕೊಂಡೇ ಇದೊಂದು ತೀರ್ಮಾನ ಮಾಡಿರೋದು. ನಾವು ಸಲೀಂ ಅಹಮದ್, ರಿಜ್ವಾನ್ ಇರ್ಬೋದು, ಜಮೀರ್ ಇರ್ಬೋದು, ನಾವೆಲ್ಲ ಕೇಳಿ ಕೊನೆಯವರೆಗೂ ನಾವು ಹೋರಾಟ ಮಾಡಿದ್ವಿ ಅಲ್ಪಸಂಖ್ಯಾತ ಕೊಡಿ ಅಂತ. ಅಂತಿಮವಾಗಿ AICC ಅಧ್ಯಕ್ಷರು ಚರ್ಚೆ ಮಾಡಿ CM DCM ಮಾತಾಡ್ಬಿಟ್ಟು ನಮಗೆ ಸಭೆಯಲ್ಲಿ ಕರೆದು ಇದು ಕಾಂಗ್ರೆಸ್ಸಿನ ಸಂಪ್ರದಾಯ, ಯಾರ ತೀರೋದ್ರೆ ಅವರ ಮಕ್ಕಳು ಕೊಡೋದು. ಶಾಮ್ನೂರ್ ಅವ್ರದ್ದು ಇನ್ನು 2 ವರ್ಷ ಬಾಕಿ ಇತ್ತು, ಆ 2 ವರ್ಷಕ್ಕೆ ಅವರ ಫ್ಯಾಮಿಲಿ ನಾವು ಕೇಳ್ತಾರೆ. ಯಾವ ರೀತಿ ನೀವು ಬಾಗಲಕೋಟೆಯಲ್ಲಿ ಮೇಟಿ ಮಕ್ಕಳು ಕೊಡ್ತೀರಾ, ಅದೇ ರೀತಿ ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಸರಿ ತಪ್ಪಾಗತ್ತೆ ಅಂತ ಹೇಳೋದ ಮಾತನ್ನು ಹೇಳಿ ನಮ್ನೆಲ್ಲ ಸಮಜಾಯಿಸಿ ಹೇಳ್ಬಿಟ್ಟು ಕೊನೆಯಾಗುವಾಗ ತೀರ್ಮಾನ ತಗೊಂಡ್ರು. ಇದು ಸತ್ಯ. ಈ ವಿಚಾರ ಹೇಳಕ್ ಬೇಕು. ಅಲ್ರಿ ಸಲೀಂ ಅವ್ರೆ, ಆದರೆ ನನಗೆ ಅರ್ಥ ಆಗದೆ ಇರೋ ಪ್ರಶ್ನೆ ಏನು ಅಂತಂದರೆ, ನಾಮಪತ್ರ ಸಲ್ಲಿಕೆ ಮಾಡಿದ್ದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಒಂದು ಕೊನೆಯ ದಿನ ಅಂತ ಇರುತ್ತೆ. ಪೈಲ್ವಾನ್ ಸಾದಿಕ್ ಪೈಲ್ವಾನ್ ನಿಮ್ಮದೇ ಪಾರ್ಟಿಯ ಸ್ಟ್ರಕ್ಚರ್ನಲ್ಲಿದ್ದವರು, ಅವ್ರಿಗೆ ನಾಮಪತ್ರ ಹಾಕಂತ ಹೇಳಿದ್ದು ನಿಮ್ಮ ಪಾರ್ಟಿಯವರೇ. ಸಲ್ಲಿಕೆಗೆ ಕೊನೆಯ ದಿನದವರೆಗೆ ಆ ನಾಮಪತ್ರ ಹಿಂತೆಗೆಸ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಇಸ್ ಇಟ್ ನಾಟ್ ದ ಫೇಲ್ಯೂರ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಅಂಡ್ ಇಟ್ಸ್ ಸ್ಟ್ರಕ್ಚರ್? ಕೇಳಿ, ಅದು ಹೇಳ್ತೀನಿ ನಾನು. ನೀವು ಪ್ರಶ್ನೆ ಕೇಳಿರ, ನಾನು ಉತ್ತರ ಹೇಳ್ತೀನಿ ಅದಕ್ಕೆ. ಹೇಳಿ. ಅವತ್ತು ಸಾಯಂಕಾಲ ಈ ಮೀಟಿಂಗ್ ಆದಮೇಲೆ ನೆಕ್ಸ್ಟ್ ಡೇ ಕೆಲವರು, ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ, ಆದಮೇಲೆ ನೆಕ್ಸ್ಟ್ ಡೇ CLP ಮೀಟಿಂಗಲ್ಲಿ ನೇರವಾಗಿ ಅಧ್ಯಕ್ಷರು ಸುರ್ಜೇವಾಲಾ ಅವರು ಫೋನ್ ಮಾಡಿ ಕೆಲವು ಅಲ್ಪಸಂಖ್ಯಾತರು ಇಂಡಿಪೆಂಡೆಂಟ್ ಹಾಕಿದ್ದಾರೆ. ನೇರವಾಗಿ ಅವ್ರು ಹೇಳಿದ್ರು, ಮೀಟಿಂಗಲ್ಲಿ ಹೇಳಿದ್ರು, ಜಮೀರ್ ಅವರೇ, ನಜೀರ್ ಅವರೇ, ನೀವು ಇಬ್ರು ಹೋಗ್ಬಿಟ್ಟು ನಾಳೆ ಅದನ್ನು ವಾಪಸ್ ತಗೋಬೇಕು, ವಾಪಸ್ ತೆಗಿಸ್ಬೇಕು ಅಂತ ಹೇಳಂತ ಮಾತನ್ನು ಹೇಳಿದ್ರು. ರಾತ್ರಿ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಶಾಸಕರನ್ನ ಕರೆದು ನೀವೆಲ್ಲ ಹೋಗ್ಬಿಟ್ಟು, ನೀವೆಲ್ಲ ಒಂದು ಗ್ರೂಪ್ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಸಾದಿಕ್ ಪೈಲ್ವಾನ್ ಇರ್ಬೋದು, ಬೇರೆ ಇಂಡಿಪೆಂಡೆಂಟ್ನ ಮನವೊಲಿಸಿ ಅವ್ರಿಗೆ ವಿಡ್ರಾ ಮಾಡೋಕ್ಕೆ ಹೇಳಿ ಅಂತ. ಇದಕ್ಕೆ ಜಮೀರ್ ಅವ್ರು ಎಲ್ಲೋ ಫೋನ್ ಸ್ವಿಚ್ ಆಫ್ ಆಯಿತು, ಅವ್ರು ರಾತ್ರಿ ಸಿಗಲಿಲ್ಲ. ಬೆಳಗ್ಗೆ ಕೇಳಿದ್ರೆ ಎಲ್ಲ ಊರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು. ನಜೀರ್ ಅವರು ನನಗೆ ಬೇರೆ ಕೆಲಸ ಅಂತ ಬರಲಿಲ್ಲ. ಅಂತಿಮವಾಗಿ CM ಅವರು ನನಗೆ ಮತ್ತು ರಿಜ್ವಾನ್ಗೆ ಜವಾಬ್ದಾರಿ ಕೊಟ್ಟರು, ನೀವು ಹೋಗ್ಬಿಟ್ಟು ಅವ್ರು ತೆಗಿಲಿಲ್ಲ ಚಿಂತೆ ಇಲ್ಲ, ನೀವು ಅವರ ಪಕ್ಷದ ಒಬ್ಬ ಮುಖಂಡರು, ನೀವು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಬನ್ನಿ, ಬಂದ್ಬಿಟ್ಟು ಹೇಳಿ ಅವ್ರಿಗೆ ನಾನು ಕಳಿಸಿದೆ ಅಂತ ಹೇಳಿ, ಹಿಂಗೆ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಯಾಕಂದ್ರೆ ನನಗೆ ಪರಿಚಯ ತುಂಬ 30 ವರ್ಷದಿಂದ ಪರಿಚಯ ಅಂತ ಹೇಳಂತ ಮಾತಾಡಿದ್ರು. ನಾವು ಬಂದ್ವಿ, ಬಂದ ತಕ್ಷಣವೇ ಸಮಯ ಇರಲಿಲ್ಲ. ನಾವು ಹೊರಡುವಾಗ ನಾವು ಬೆಳಿಗ್ಗೆ 10 ಗಂಟೆ ಹೊಡೋದು, ಅದು ಜಾಸ್ತಿ ವೆಯ್ಟ್ ಮಾಡ್ತಾ 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 ಕೊನೆಗೆ 12:15ವರೆಗೂ ಯಾರು ಬರಲಿಲ್ಲ. 12:30ಗೆ ನಾನು ರಿಜ್ವಾನು ಸೀದಾ ಚಿತ್ರದುರ್ಗ ಬಂದು ಅಲ್ಲಿಂದ ಸೀದಾ ಬರುವಾಗ 2:30 ಆಯಿತು. 2:30 ಸಾವಿರಾರು ಜನ ಕಾರ್ಯಕರ್ತರು ಇದ್ರು. ಅವ್ರು ಹೇಳಿದ್ರು, ಸ್ವಲ್ಪ ನೀವು ಬೇಗ ಬರಬೇಕಾಯಿತು, ನಾವು ಚರ್ಚೆ ಮಾಡಿ ಒಪ್ಪಿಸಿ ನಾನು ವಿಡ್ರಾ ಮಾಡ್ತಾ ಇದ್ದೆ ಅಂತ ಮಾತು ಹೇಳಿದ್ರು. 3 ಗಂಟೆ ಆಗೋಯ್ತು. ಆಮೇಲೂ ಕೂಡ ನಾನು ಸುಮಾರು 1 ಗಂಟೆ ನಾನು ರಿಜ್ವಾನ್ ಅವರು ಕೂತ್ಕೊಂಡು ಅವ್ರ ಮನೆಯಲ್ಲಿ ಚರ್ಚೆ ಮಾಡ್ಕೊಂಡು, ನಮ್ಮ ಫ್ಯಾಮಿಲಿ ಮೆಂಬರ್ ಅವರು, ಅವ್ರ ಮಗ ಯೂತ್ ಕಾಂಗ್ರೆಸ್ ಲೀಡರು, ಅವರ ಬ್ರದರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅವರು, ಇಡೀ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿಯವರು, ಅದನ್ನು ಕೂತ್ಕೊಂಡು ಮನೆಯಲ್ಲಿ ಸುಮಾರು 1 ಗಂಟೆ ಆಗ್ಬೋದು. ಮತ್ತೆ 3-4 ಗಂಟೆ ಚರ್ಚೆ ಮಾಡಿ ಕೊನೆಗೆ ಮುಖ್ಯಮಂತ್ರಿ ಜೊತೆ ಅವ್ರು ಮಾತಾಡಿದ್ರು, ಅಧ್ಯಕ್ಷರ ಜೊತೆ ಮಾತಾಡ್ಬಿಟ್ಟು ಹೇಳಿದ್ರು. ಅಧ್ಯಕ್ಷರು ಹೇಳಿದ್ರು, ಮತ್ತೆ ಮುಖ್ಯಮಂತ್ರಿಗಳಿಗೆ ಸಮಜಾಯಿಸಿಕೊಟ್ರು. ಆಯ್ತು, ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಅವ್ರು ಬಂದ್ಬಿಟ್ಟು ಹೇಳಿದ್ರು. ಏನೆಲ್ಲ ಹೇಳಬೇಕದು ಗೋಪ್ಯವಾಗಿ ಹೇಳೋದೆಲ್ಲ ಹೇಳಿದ್ರು. ಸುರ್ಜೇವಾಲಾ ಅವ್ರಿಗೆ ಏನು ಹೇಳಬೇಕೆಲ್ಲ ಹೇಳಿದ್ರು. ಅಲ್ಲೇ ಗ್ರೂಪ್ ಫೋಟೋ ತಗೊಂಡು ಮತ್ತೆ KPCC ಆಫೀಸ್ ಬಂದರು. ಸುರ್ಜೇವಾಲಾ ಅವರು ಕೂಡ ಅಲ್ಲೇ ಇದ್ದರು. ಅಧ್ಯಕ್ಷರ ಮನೆಗೂ ಕೂಡ ಹೋಗಿದ್ವಿ. ಅಲ್ಲಿ ಅನೌನ್ಸ್ ಮಾಡಿ, ನಾನು ಶಾಮನೂರ್ ಶಿವಶಂಕರಪ್ಪ ಶಿಷ್ಯ, ನಾನು ಯಾವತ್ತೂ ಕೂಡ ಅವ್ರ ಫ್ಯಾಮಿಲಿಗೆ ದೂರ ಇಲ್ಲ. ನಾನು ಕೆಲವು ಘಟನೆಗಳಿಂದ ನೋವಾಗಿಬಿಟ್ಟು ಮಾಡಿದೆ. ಈಗ ನಾವೆಲ್ಲ ಸೇರಿ ನಾನು ವಿಡ್ರಾ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡ್ತಾಯಿದ್ದೀನಿ. ನಾನು ಸಮರ್ಥನ ಗೆಲ್ಲುವಂಥ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ಆಡಿದ್ರು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮತ್ತೆ ಸುರೇಶ್ ಅವರು, ರಿಜ್ವಾನ್ ಅವರು ಮತ್ತೆ ನಾವು ಬಂದ್ವಿ. ದಾವಣಗೆರೆಗೆ ಬಂದುಬಿಟ್ಟು ಮಲ್ಲಿಕಾರ್ಜುನ್ ನಾವೆಲ್ಲ ನಮ್ಮ ಪೈಲ್ವಾನ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಅಲ್ಲೇ ಕೂಡ ಜೊತೆಗೆ ಊಟ ಕೂಡ ಮಾಡಿದ್ವಿ, ಸಭೆ ಕೂಡ ಮಾಡಿ ಹೊರಟ್ವಿ. ಸೊ ಒಟ್ಟಾರೆ ಇದೆಲ್ಲ ಎಪಿಸೋಡ್ ಆಗಿದ್ದು. ಇದೆಲ್ಲ ಒಂದು ಅದೇ ದೊಡ್ಡ ಒಂದು ತಪ್ಪು ಅಂತ ಹೇಳಿದ್ರೆ ಅಲ್ಲಿ ಜನ ಹೇಳ್ತಾರದು, ಆದ್ರೆ ಅಲ್ಪಸಂಖ್ಯಾತರ ಮುಖಂಡರನ್ನೆಲ್ಲ ಕೂಡ್ಸ್ಕೊಂಡೆ ಈ ತೀರ್ಮಾನ ಮಾಡಿದ್ದು. ಅದನ್ನು ಮತ್ತೆ ನಾನು ಹೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ರ ಫೋನ್ ಸ್ವಿಚ್ ಆಫ್ ಆಗಿದ್ದು ಕೋ ಇನ್ಸಿಡೆನ್ಸ್ ಅಂತೀರಾ ಸಲೀಂ ಅಹಮದ್ ಅವರೇ? ಅದು ಅವ್ರಿಗೆ ಕೇಳಬೇಕು. ನನ್ಗೇನು ಗೊತ್ತಾಗತ್ತೆ ಸ್ವಿಚ್ ಆಫ್ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಅಂದರೆ ಮುಖ್ಯಮಂತ್ರಿಗಳ ಕಣ್ಣು ಕಿವಿ ಮೂಗು ರೀತಿಯಲ್ಲಿ ಅಂತ ಇಡೀ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಜೀರ್ ಕೂಡ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ. ಅವರಿಬ್ಬರು ಒಂದು ರೀತಿ ಅಂದರೆ ಹೈಕಮಾಂಡ್ ಸುರ್ಜೇವಾಲಾ ಬಂದು ಹೇಳಿದ್ರು ಕೂಡ ಅವ್ರನ್ನ ಮಾತು ಕೇಳ್ತಾ ಇಲ್ಲ. ನೀವು ಬಿಡಿ, ನಿಮ್ದು ಗೊತ್ತಿದೆ, ಯು ಆರ್ ಅ ಹೈಕಮಾಂಡ್ ಮ್ಯಾನ್. ರಿಜ್ವಾನ್ ಅರ್ಷದು ಕೂಡ ಹೈಕಮಾಂಡ್ಗೆ ಆತ್ಮೀಯರು, ನೀವಿಬ್ಬರು ಹೋದ್ರಿ. ಉಳಿದವರು
ಸಂದೇಶ ಏನು ಹೋಯ್ತು ಮುಸ್ಲಿಂ ಸಮುದಾಯದಲ್ಲಿ ಇದರದ್ದು? ಅಲ್ಲ, ಸಂದೇಶ ಏನಿಲ್ಲ. ನಾವು ಕೇಳೋಷ್ಟು ನಾವು ಪಕ್ಷ ಕೇಳಿದ್ದೀವಿ. ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಮಾಡ್ತೀವಿ. ಅವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರೆಲ್ಲ ಒಂದು ವೇಳೆ ನಮಗೆಲ್ಲ ಕರಿದೆ 9ರಿಂದ ನಮಗೇನು ಹೇಳ್ದೆ ಅಲ್ಪಸಂಖ್ಯಾತರಿಗೆ ಮುಖಂಡರು ಕರೆದೇ ಅವ್ರು ತೀರ್ಮಾನ ತಗೊಳ್ತಾ ಇದ್ರೆ ಅವಾಗ ನಮ್ಮ ಆಕ್ರೋಶ ಹೊರಹಾಗ್ಬೋದಾಯಿತು. ಆದರೆ ಇದೇ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಈ ವಿಚಾರವನ್ನು ಹೇಳಿ, ಏಕೆಂದರೆ ನಾವು ಬಾಗಲಕೋಟೆಯಲ್ಲಿ ಅವ್ರ ಫ್ಯಾಮಿಲಿ ಕೊಡ್ತಾ ಇದ್ದೀವಿ, ಅದೇ ರೀತಿ ಇಲ್ಲಿ ದಾವಣಗೆರೆ ಕೊಡಬೇಕಾಗ್ತಾ ಇದೆ, ಇಲ್ಲ ತಪ್ಪು ಸಂದೇಶ ಹೋಗುತ್ತೆ. ಅದು ಅವರು 2 ವರ್ಷ ಬಾಕಿ ಇದೆ, ಶಾಮನೂರು ಬಾಕಿ ಇದೆ, ಆ 2 ವರ್ಷಕ್ಕೆ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳುವಾಗ ಅದನ್ನು ನೀವು ಅರ್ಥ ಮಾಡ್ಕೋಬೇಕಂತ ಹೈಕಮಾಂಡ್ ಅವರು ಮತ್ತು CM ಅವರು DC ಅವರು ನಮಗೆ ಹೇಳಿ ನಮ್ಮನ್ನು ಒಪ್ಪಿಸಿ ಅಲ್ಲಿ ಆರಾಮಾಗಿ ಕೊನೆಗೆ ನಾವು ಅಲ್ಲಿಂದ ಹೊರಟ್ವಿ. ನಾವು ಅಷ್ಟೇ ಆಕ್ರೋಶ ಇರ್ತಾ ಇದ್ರೆ ಆ ಸಭೆಯಿಂದಾನೇ ಆಚೆ ಹೋಗೋಯ್ತಲ್ಲ ನಮ್ಮ ಅಲ್ಪಸಂಖ್ಯಾತ ಮುಖಂಡರು, ಬಾಕೌಟ್ ಮಾಡಿ ಹೋಗೋಯ್ತಲ್ಲ. ಯಾಕೆ ಮಾಡಲಿಲ್ಲ? ಈಗ ಚುನಾವಣೆ ಅನೌನ್ಸ್ ಆದ್ಮೇಲೆ ಈಗ ನಮ್ಗೆ ಕೇಳಿಲ್ಲ ಅಂತ ಹೇಳಿದ್ರೆ ಇದು ಬಟ್ ಈ ಜಮೀರನ್ನ ಹೆಂಗ್ ಮನವೊಲಿಸ್ತೀರಿ? ಪಾಪ ಅವ್ರು ಬೇಸರ ಬಂದ್ಬಿಟ್ಟಿದ್ದಾರೆ, ಕೇರಳಕ್ಕೆ ಕೂತ್ಬಿಟ್ಟಿದ್ದಾರೆ. ಈಗ ಅವರು ಸುರ್ಜೇವಾಲಾ ಅವರ ಇನ್ನೊಂದು ಬದಿ ಇರತಕ್ಕಂಥ KC ವೇಣುಗೋಪಾಲ್ ಜೊತೆ ಓಡಾಡ್ತಿದ್ದಾರೆ ಅವರಲ್ಲಿ. ಅವ್ರನ್ನ ಹೆಂಗೆ ಮನವೊಲಿಸ್ತೀರಿ ಈಗ? ಪ್ರಶಾಂತ್ ನಾಥ್ ಅವರೇ, ನಿಮ್ಗೆ ಗೊತ್ತಿದೆ, ನಾನು ಕೂಡ 40-45 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದೊಂದು. ನನ್ನ ನೋಡಿದ್ದೀರಾ, NSU ಟೈಮಿಗೆ ನೋಡಿದ್ದೀರಾ. ಇಲ್ಲಿ ಅನೇಕರಿಗೆ ಗೊತ್ತಿಲ್ಲ. DK ನೀವು NSU ರಾಷ್ಟ್ರೀಯ ಅಧ್ಯಕ್ಷರಿದ್ದಾಗ DK ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದ NSU ಅಧ್ಯಕ್ಷರಿದ್ರು. ಅನೇಕರಿಗೆ ಗೊತ್ತಿಲ್ಲ ವಿಷಯ. ಅದಲ್ಲ ನಾನು ಹೇಳೋದು ನಿಮಗೆ, ಯಾರು ಕರಿಯಂತ ನೆಸೆಸಿಟಿ ಇಲ್ಲ. ನಮ್ಮ ಕೆಲಸ, ನಮ್ಮ ಕರ್ತವ್ಯ ನಮ್ಮದು ಹೋಗಬೇಕು. ನಾವು ಕಾರ್ಯಕರ್ತರಾಗಿ 2 ಚುನಾವಣೆ ಆಗ್ತಾ ಇದೆ, ಒಂದು ಬಾಗಲಕೋಟೆ, ಒಂದು ದಾವಣಗೆರೆ. ನಮ್ದೆಲ್ಲ ಧರ್ಮ, ನಮ್ಮ ಕರ್ತವ್ಯ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ ಇದೆ, ನಾವು ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ. ನಮಗೆ ಯಾರು ಕರಿಬೇಕು ಅಂತ ನೆಸೆಸಿಟಿ ಇಲ್ಲ. ನಮ್ಮ ಬೂತ್ಗಳಲ್ಲಿ ಬಂದು ಓಟ್ ಕೇಳಿ, ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ, ಕಾಂಗ್ರೆಸ್ ವಿಚಾರಧಾರೆಗಳ ಮೇಲೆ ಹಾಗೂ ನಮ್ಮ 5 ವರ್ಷದ ಸಾಧನೆಗಳು ನಾವು ಹೇಳ್ತೀವಿ. 5 ವರ್ಷ ನಮ್ಮ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ನಾವು 3 ವರ್ಷ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನ ಅವರ ತಪ್ಪು ನೆಪಗಳನ್ನು ಅವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ ಮುಂದಿನ 10 ದಿನಗಳಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಜನ ನಮಗೆ ಕಾಂಗ್ರೆಸ್ ಓಟ್ ಹಾಕಿ ಅಂತ. ಅದು 2ನೇ ಪ್ರಶ್ನೆ ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪ ಅವರು ಕಳೆದ 35 ವರ್ಷ ಪ್ರಾಮಾಣಿಕವಾಗಿ ಈ ಜಿಲ್ಲೆಗೆ ಸೇವೆ ಮಾಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಮಗ ಕೂಡ ಕೆಲಸ ಮಾಡಿದ್ದಾರೆ. ಜನ ಇವತ್ತು ಬಹಳ ವಿಶ್ವಾಸದಲ್ಲಿದ್ದಾರೆ. ಯುವಕರಿಗೆ ಒಂದು ಹುಮ್ಮಸ್ಸಿದೆ. 40-40 ವರ್ಷ ಕೆಲಸ ಮಾಡಿದರೆ ಪಾರ್ಟಿಯಲ್ಲಿ. ಸಲೀಂ ಅಹಮದ್ ಅವರಿಂದ 40-40 ವರ್ಷ ಪಾರ್ಟಿಯ ಸಂಘಟನೆಯಲ್ಲಿ ಕೆಲಸ ಮಾಡಿದಿರಿ. ಈ ಆರ್ಗ್ಯುಮೆಂಟನ್ನು ಹೆಂಗೆ ಒಪ್ಕೋತೀರಿ? ಶಾಮನೂರು ಶಿವಶಂಕರಪ್ಪನವರ ಮಗ ಟಿಕೆಟ್ ಕೇಳಿದ್ರೆ ಮಾತು ಬೇರೆ, ಮೊಮ್ಮಗನಿಗೆ ಅನುಕಂಪದ ಆಧಾರದ ಮೇಲೆ ಟಿಕೆಟ್, ಯಾವುದೇ ಅನುಭವ ಇಲ್ಲ. ಇದೊಂದು ಆರ್ಗ್ಯುಮೆಂಟ್ ಇದ್ದೇ ಇದೆ ಅಲ್ಲ. ಈಗ ಸಾದಿಕ್ ಪೈಲ್ವಾನ್ರನ್ನ ನೀವೇನೋ ಮಾಡಿ ಹಿಂದೆ ತೆಗೆಸಿದ್ರಿ ನಿಜ, ಬಟ್ ಅವ್ರೇನು ಕೇಳ್ತಾ ಇದ್ರು? ಲಿಂಗಾಯತರ ಓಟೇ 30,000 ಇದೆ, ನಮ್ಮ ಓಟ್ 60-70,000 ಇದೆ, ನೀವು ನಮಗೆ ಓಟ್ ಸೀಟ್ ಕೊಡಲ್ಲ. ಈಗ ನಾಳೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಬಂದು ನಿಂತುಬಿಟ್ಟು MLA ಆದರೆ ಮುಂದಿನ 20 ವರ್ಷ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಟಿಕೆಟ್ ಕೊಡೋಕ್ಕಾಗಲ್ಲ. ಈ ಆರ್ಗ್ಯುಮೆಂಟ್ ಅಂದರೆ ನನಗನ್ಸುತ್ತೆ, ಈಗ ನೀವು ಪಾರ್ಟಿ ಸ್ಟ್ರಕ್ಚರಲ್ಲಿ ಬಂದವರು ಈ ಪ್ರಶ್ನೆ ಕೇಳಲ್ವಾ? ಇಲ್ಲ ನಾನು ಬರೀ ಸ್ಟ್ರಕ್ಚರ್ ಯೋಚನೆ ಮಾಡಿನೇ ನಾನು ಹೇಳ್ತಾ ಇರೋದು. ಒಂದು ಕಡೆ ಬಾಗಲಕೋಟೆಯಲ್ಲಿ ಅವರ ಫ್ಯಾಮಿಲಿಗೆ ನೀವು ಕೊಡ್ತೀರಾ, ಹಾಗಾದ್ರೆ ಶಾಮನೂರು ಶಿವಶಂಕರ್ ಅವಮಾನ ಮಾಡ್ಬೇಕು, ಅವ್ರ ಫ್ಯಾಮಿಲಿಗೆ ಅವಮಾನ ಮಾಡ್ಬೇಕಂತಿದ್ದೀರಾ? ಅವ್ರು ಕೇಳಿದ 2 ವರ್ಷಕ್ಕೆ. ನಮ್ಮ 2 ವರ್ಷ ಏನು ಶಾಮನೂರು ಶಿವಶಂಕರಪ್ಪ MLA ಆಗಿದ್ರು, ಅವ್ರು ಬದುಕಿದ್ರೆ 2 ವರ್ಷ ಅವರೇ ಇರ್ತಾ ಇದ್ರು. ಅದಾದ್ಮೇಲೆ ಹೈಕಮಾಂಡ್ಗೆ ನೀವು ಇವತ್ತು ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು. ಈ 28ರಲ್ಲಿ ಕೇಳಿ, ಅಲ್ಪಸಂಖ್ಯಾತರ ಟಿಕೆಟ್ ಕೇಳಲಿ ಅಂತ ಹೇಳಂತ ಮಾತು ಕೂಡ ಸ್ವತಃ ಹೈಕಮಾಂಡ್ ಹೇಳಿದೆ. ಆಗಿರುವಾಗ ಅದನ್ನು ಬಿಟ್ಟು ಇಲ್ಲ ಮಾಡಲೇಬೇಕು, ಇಲ್ಲ ನಾವು ಕ್ಯಾಂಪೇನ್ ಮಾಡಲ್ಲ ಅಂತ ಹೇಳೋದು ಎಷ್ಟು ಸರಿ? ಅದು ಸರಿ ಇಲ್ಲ. ಯಾಕಂತ ಹೇಳಿದ್ರೆ ನಮ್ದು ಪಾರ್ಟಿ ಅಂತ ಒಂದಿದೆ, ಒಂದು ತತ್ವ ಅಂತ ಹೇಳಿದ್ರೆ, ಯು ಕೆನಾಟ್ ಹ್ಯಾವ್ ಎ ಡಬಲ್ ಸ್ಟ್ಯಾಂಡರ್ಡ್ಸ್. ಕೊಡ್ತೀರಾ? ಇಲ್ಲಿ ನಾವು ಕೊಟ್ಟಿಲ್ಲ. ಮುಸ್ಲಿಂ ಸಮುದಾಯದ ತುಷ್ಟೀಕರಣ ಮಾಡ್ತೀರಿ ಅಂತ ಬಿಜೆಪಿ ನಿಮ್ಮ ಮೇಲೆ ಆರೋಪಿಸುತ್ತೆ. ನಿಮಗೊಂದು ಟಿಕೆಟ್ ಕೊಡೋಕ್ಕಾಗ್ತಾ ಇಲ್ಲ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ. ಮತ್ತು ನೀವು ಮಾತೆತ್ತಿದ್ರೆ ನಾವು ಸೆಕ್ಯುಲರ್ ಪಕ್ಷ, ನಾವು ಆ ಪಕ್ಷ, ನಾವು ಈ ಪಕ್ಷ ಅಂತ ಹೇಳ್ತಾನೆ ಇರ್ತೀರಿ. ಅಲ್ಲ, ನಾನು ಕೇಳ್ತಾ ಇಲ್ಲ, ನಿಮ್ಮ ಸಮುದಾಯದವರು ಈ ಪ್ರಶ್ನೆ ಕೇಳ್ತಿದ್ದಾರೆ, ನನಗೇನು ಈ ಪ್ರಶ್ನೆ ಇಲ್ಲ. ಅಲ್ಲ ನಮ್ಮ ಸಮುದಾಯ ಅಲ್ಲ ನಮ್ಮಲ್ಲಿ ಅವರು ನಮ್ಮ ಬಗ್ಗೆ ಚಿಂತೆ ಮಾಡೋದು ಏನು ಬೆಸಿಟ್ಟಿಲ್ಲ. ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರಿಗೆ ಸಾಕಷ್ಟು ಅವಕಾಶ ಸಿಕ್ಕಿದೆ. ಫಸ್ಟ್ ಟೈಮ್ ಸ್ಪೀಕರ್ ಆಗಿ ಮಾಡಿದ್ದಾರೆ ಖಾದರ್ನ, ಜಮೀರ್ ಮಿನಿಸ್ಟರ್ ಇದ್ದಾರೆ, ರಹೀಂ ಖಾನ್ ಮಿನಿಸ್ಟರ್ ಇದ್ದಾರೆ, ನಾನು ಚೀಫ್ ವಿಪ್ ಇದ್ದೀನಿ, ನಜೀರ್ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರೆ. 25 ಜನರು ಅಲ್ಪಸಂಖ್ಯಾತರಿಗೆ ಕ್ಯಾಬಿನೆಟ್ ರ್ಯಾಂಕು, ಸ್ಟೇಟ್ ರ್ಯಾಂಕ್ ಮಿನಿಸ್ಟರ್ ಅವಕಾಶಗಳು ಕೊಟ್ಟಿದೆ. ಅದರಿಂದ ಆಮೇಲೆ ಏನೆಲ್ಲ ಫಂಡ್ಗಳು ಕೊಡಬೇಕು, ಎಜುಕೇಷನ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಕೊಟ್ಟಿದೆ.
ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಬಗ್ಗೆ ಯೋಚನೆ ಮಾಡೋಂಥ ಏನು ನೆಸಿಟಿ ಇಲ್ಲ. ಆದರೆ ಅವ್ರಿಗೆ 12 ವರ್ಷ ನರೇಂದ್ರ ಮೋದಿ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ, 12 ವರ್ಷ ಜನರಿಗೆ ಮೋಸ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕೆ ಉತ್ತರ ಕೊಡಲಿ. ಇವತ್ತೇನಾದ್ರು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಕೊಡಬೇಕು. ಅಷ್ಟು ಸುಳ್ಳು ಹೇಳಿದ್ದಾರೆ. ಎಲ್ಲೋಯ್ತು 15 ಲಕ್ಷ, ಎಲ್ಲೋಯ್ತು 2 ಕೋಟಿ ಉದ್ಯೋಗ, ಎಲ್ಲೋಯ್ತು ಡಬಲ್ ಇನ್ಕಮ್ ರೈತರಿಗೆ, ಬೆಲೆ ಏರಿಕೆ ಏನಾಯ್ತು? ದಾವಣಗೆರೆ ಟಿಕೆಟ್ ಜಗ್ಗಾಟ, ಸಲೀಂ ಅವರೇ, ದಾವಣಗೆರೆ ಟಿಕೆಟ್ ಜಗ್ಗಾಟ ನನಗೆ ಮೇಲೆ ಅಲ್ಲ, ಜಗ್ಗಾಟ ಅಲ್ಲ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಇದಷ್ಟೇ. ಮುಂದಿನ 10 ದಿನಗಳಲ್ಲಿ ನಾವು ಮಾಡ್ತೀವಿ. ಸಲೀಂ ಅವರೇ, ದಾವಣಗೆರೆಯ ಒಟ್ಟಾರೆ ಟಿಕೆಟ್ ಜಗ್ಗಾಟ ನೋಡಿದ್ದು ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಇದಷ್ಟೇ. ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಮುಸ್ಲಿಂ ನಾಯಕರು ಬೇಸರಗೊಂಡ್ರು, ಪಾರ್ಟಿ ಪರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿರ್ತಕ್ಕಂಥ ಮುಸ್ಲಿಂ ನಾಯಕರು ಓಡಾಡ್ತಿದ್ದಾರೆ. ಅಷ್ಟೇ ಅಲ್ವಾ ಇದಾಗ್ತಿರೋದು? ಬಣ ಬಡಿದಾಟದ ಒಂದು ಹೊಸ ಸ್ವರೂಪ ದಾವಣಗೆರೆಯಲ್ಲಿ ಎದ್ದು ಕಾಣ್ತು. ಅಲ್ಲಲ್ಲ, ಯಾವ ಬಣ ಬಡಿದಾಟ ಅಲ್ಲ, ಇದ್ರಲ್ಲಿ ಯಾವ ಬಡಿದಾಟ ಇಲ್ಲ. ಒಟ್ಟಾರೆ 3 ಜನ ಸೇರಿ ನಮ್ಮನ್ನ ಕಳಿಸಿದ್ರು. ನನಗೂ ರಿಜ್ವಾನ್ ಅವ್ರನ್ನ ಕಳಿಸಿದ್ರು. CM ಇರ್ಬೋದು, DCM ಇರ್ಬೋದು, ಸುರ್ಜೇವಾಲಾ ಇರ್ಬೋದು. ಅವ್ರು ಹೇಳ್ಬಿಟ್ಟು ಸಲೀಂ, ರಿಜ್ವಾನ್ ನೀವಿಬ್ರು ಹೋಗ್ಬಿಟ್ಟು ಈ ಕೆಲಸ ಮಾಡಬೇಕು ಹೇಳಿದ್ರು. ಅದ್ರಲ್ಲಿ ಯಾವುದೇ ಬಣ ಇಲ್ಲ. ಅದು ನೀವೇ ಹೇಳಬೇಕು ಹೊರತು ನಮ್ಮಲ್ಲಿ ಯಾವ ಬಣ ಇಲ್ಲ. ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಾಗತ್ತೆ. 2 ಪಕ್ಷದಲ್ಲಿ ನಾವು ಗೆಲ್ತೀವಿ, ಗೆದ್ದು ಸಂದೇಶ ಹೋಗುತ್ತೆ. ಸುಮ್ಮನೆ ನಾನು ಅಲ್ಲಿ ಸ್ಥಳೀಯರ ಜೊತೆಗೆ ಮಾತಾಡಿದಾಗ ಮುಸ್ಲಿಂ ಸಮುದಾಯದ ಹಿರಿಯರನ್ನ ಕಾಂಗ್ರೆಸ್ ಕನ್ವಿನ್ಸ್ ಮಾಡಬಹುದು, ಬಟ್ ಯುವಕರು ಬಹಳ ರೊಚ್ಚಿಗೆದ್ದಿದ್ದಾರೆ ಅಂತಾರೆ. ಎಷ್ಟರ ಮಟ್ಟಿಗೆ ನಿಜ ಇದು? ಯುವ ಸಮುದಾಯದ ಓಟ್ಗಳು ಬರೋದು ಕಷ್ಟ ಇದೆ ಅಂತ ಯಾರಾದ್ರೂ ನಾನು ಹೇಳ್ತೀನಿ, ನೇರ ಹಣಾಹಣಿ ಕಾಂಗ್ರೆಸ್ ಮತ್ತೆ ಬಿಜೆಪಿ. ಇಟ್ ಈಸ್ ಅ ಫೈಟ್ ಬಿಟ್ವೀನ್ ಸೆಕ್ಯುಲರಿಸಮ್ ಅಂಡ್ ಕಮ್ಯುನಲಿಸಮ್. ಒಂದು ವೇಳೆ ಯಾರಾದ್ರೂ ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡಿ ಏನಾದ್ರೂ ಹೊರಟ್ರೆ ಅದು ನೇರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡೋ ರೀತಿ ಆಗತ್ತೆ. ಅದು ಒಂದು ವೇಳೆ ಬಿಜೆಪಿ ಗೆಲ್ಸ್ಬೇಕಂತ ಇದ್ರೆ ಅಂತವ್ರಿಗೆ ಕೆಲಸ ಮಾಡ್ತಾರೆ. ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ, ಅದ್ರ ಮೇಲೆ ನಾವು ಓಟ್ ಕೇಳ್ತೀವಿ. ಈ ಸಮಾಜನ ಹೊಡೆಯುವಂತ ಕೆಲಸ ಕೆಲವು ಮಾಡ್ತಾರಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಒಂದು ವೇಳೆ ಕೆಲವು ಕೋಮೋದಿ ಶಕ್ತಿಗಳು ಬೇಕಂತಾನೆ ಕದಳ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ನಾವು ಬಿಡೋದಿಲ್ಲ. ಇವತ್ತು ಅಲ್ಪಸಂಖ್ಯಾತರು ಗೊತ್ತಿದೆ, ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸಮಾಜದ ಎಲ್ಲ ವರ್ಗಕ್ಕೆ ಶಕ್ತಿ ಕೊಟ್ಟಿದೆ. ಅದೇ ರೀತಿ ಅಲ್ಪಸಂಖ್ಯಾತರು ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಟ್ಟಿದೆ, ಎಲ್ಲರಿಗೂ ಅವಕಾಶ ಕೊಟ್ಟಿದೆ. ಸಲೀಂ ಅಹಮದ್ ಅವರು ಏಪ್ರಿಲ್ 10ಕ್ಕೆ ಕಾಯ್ತಾ ಇರ್ತೀನಿ ನಾನು. ನೀವು ನಮ್ದೇ ಶೋಕ್ ಬನ್ನಿ ಪಾರ್ಟಿ ರೌಂಡ್ಸ್ಗೆ. ಯಾರೋ ಷಡ್ಯಂತ್ರ ಮಾಡಿದ ಹೆಸರು ಹೇಳ್ತೀನಿ ಅಂತಿರಲ್ಲ, ನಾನು ಕಾಯ್ತಾ ಇರ್ತೀನಿ. ಏಪ್ರಿಲ್ 10ಕ್ಕೆ ಮಾತಾಡೋಣ ನಾವು. 10ನೇ ತಾರೀಕು ಎಲ್ಲ ನಿಮ್ಗೆ ದೊಡ್ಡ ಒಂದು ಫಿಲ್ಮ್ ತರ ಖುಲಾಸೆ ಮಾಡ್ತೀನಿ ನಾನು. ಯಾರು ಏನೇನ್ ಮಾಡಿದ್ರು, ಯಾರು ಏನೇನ್ ಷಡ್ಯಂತ್ರ ಮಾಡಿದ್ರು, ಯಾಕೆ ಹೋಗ್ಲಿಲ್ಲ ನಮ್ಮ ಸಾದಿಕ್ ಪೈಲ್ವಾನ್ಗೆ ವಿಡ್ರಾ ಮಾಡಕ್ಕೆ ಯಾರು ಹೋಗ್ಲಿಲ್ಲ, ಯಾಕೆ ಹೋಗ್ಲಿಲ್ಲ, ಯಾರಲ್ಲಿ ಭಾಗಿಯಾಗಿದ್ರು, ಏನ್ ಅವ್ರು ಈ ಸಂದೇಶ ಕೊಡ್ಬೇಕಂತ ಇದು ಎಲ್ಲ ವಿಚಾರಗಳನ್ನ ನಾನು ನಿಮ್ಗೆ ಚುನಾವಣೆ ಆದ್ಮೇಲೆ ತಾರೀಕು ಸಂಜೆ 5 ಗಂಟೆಗೆ ಶೋ ಇಸ್ ಫಿಕ್ಸ್ಡ್. ಸಲೀಂ ಅಹಮದ್ ಆಗ್ಬೋದು, ಕಾಯ್ತಾ ಇರ್ತೀವಿ ನಾನು ಅಜಿತ್. ಸ್ವಲ್ಪ ಟೈಮ್ ಕೊಡಿ. 9 ಕ್ಯಾಂಪೇನ್ ಕ್ಯಾಂಪೇನ್ ಮಾಡಿ 10ನೇ ತಾರೀಕು ಟೈಮ್ ಕೊಡಿ. ಅಲ್ಲ ಅದಾದ್ಮೇಲೆ ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಟೈಮ್ ಫಿಕ್ಸ್ ಮಾಡ್ಕೊಂಡು ಅದನ್ನ ಹೇಳ್ತೀನಿ. ನಾನು ಯಾವ ಟೈಮ್ ಹೇಳ್ಬೇಕು ಆ ಟೈಮಲ್ಲಿ ಹೇಳ್ತೀನಿ. ನೀವೇನು ಡೇಟ್ ಫಿಕ್ಸ್ ಮಾಡಕ್ ಹೋಗ್ಬೇಡಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಲೀಂ ಅಹಮದ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.